ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಬಂದಿದ್ದೇನೆ ನೋಡ್ರಿ. ಎಲ್ಲಿ ನಿಮ್ಗೆ ಟೈಟಲ್ಲು ತಮ್ಮೇಲೂ ನೋಡಿ ಗೊತ್ತಾಗಿರಬೇಕು. ಇದು ಏನು ಖುಷಿ ವಿಚಾರ ಅಲ್ಲ ಸ್ನೇಹಿತರೆ. ನಾನು ಇವಾಗ ಇಳಿದಿರೋದು ತುಮಕೂರು ಬಸ್ ಸ್ಟಾಪ್ ಒಳಗಡೆ ಇಳ್ದು ನೋಡ್ರಿ. ಬಿಜಾಪುರದಿಂದ ನಮ್ಮ ಅಕ್ಕನೂ ನಾನು ಕೂಡಿಸಿ ನಮ್ಮ ಮಕ್ಕಳನ್ನ ಸ್ಕೂಲಿಂದ ತುಮಕೂರದಿಂದ ಮತ್ತೆ ನಮ್ಮೂರಿಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ರು. ಬೇಜಾರಲ್ಲಿ ಬಂದೀನಿ. ಇಡೀ ನೈಟ್ ಫುಲ್ ಬಸ್ಸಲ್ಲಿ ಬಂದಿದ್ದೀವಿ. ಟ್ರೈನಿಗೆ ಬಂದರೆ 200 ರೂಪಾಯಿ ಕೊಡ್ದಾಗ್ತೈತೆ ಅಂತೇಳಿ ಬಸ್ ಫ್ರೀ ಯೂಸ್ ಮಾಡಿಕೊಂಡು ಬಂದಿದ್ದೀನಿ ನೋಡ್ರಿ. ಮುಖ ನೋಡ್ರಿ ಯಾವ ಥರ ಆಗೈತೆ ನಂದು. ಶ್ರಾವಣ ಶುಕ್ರವಾರ ಮುಗಿಸ್ಕೊಂಡು ವಾಪಸ್ ದಶಿಂದ ಬಿಜಾಪುರಕ್ಕೆ ಹೋಗಿದ್ದೆ. ಅಲ್ಲಿ ಬಟ್ಟೆ ಇದು ಮಾಡ್ಬೇಕತ್ತೆ ಹೋಗಿದ್ದೆ. ಅಲ್ಲಿದ್ದ ಫೋನ್ ಬತ್ತು ನೋಡ್ರಿ. ನಮ್ಮ ಬಿಜಾಪುರ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಯಾವ ಥರ ಅನಿಸ್ತೈತಿ. ಇಲ್ಲಿ ನೋಡ್ರಿ ತುಮಕೂರು ಬಸ್ ಸ್ಟ್ಯಾಂಡ್ ಎಷ್ಟು ಶಾಂತ ಐತಿ, ಎಷ್ಟು ಚಂದ ಐತ್ರಿ. ಇಲ್ಲಿ ಎಷ್ಟು ನೀಟಾಗಿದೆ. ಇದೇ ಥರ ಮಕ್ಕಳು ಸ್ಕೂಲ್ ಕೂಡ ಅದೇ ಥರ ಇರ್ತೈತಿ ನೀಟ್. ಸರಿ ನಮ್ಮ ಮಕ್ಕಳು ಅಲ್ಲಿ ಇರೋಕ್ಕವಲ್ಲನಾಕತ್ತವ ಸ್ನೇಹಿತರೆ. ಏನು ಮಾಡೋದು, ಮಕ್ಕಳಿಗೆ ಕರ್ಕೊಂಡು ನಾವಿಲ್ಲಿ ಸ್ಕೂಲಿಗೆ ಭೇಟಿಯಾಗಕ್ಕೆ ಹೊಂಟಿದ್ವಿ ನೋಡ್ರಿ. ನಮ್ಮ ಮಕ್ಕಳ ಜೀವನ ಏನೋ ನಾನು ರೂಪಿಸ್ಬೇಕು, ಚೆನ್ನಾಗಿರ್ಬೇಕು. ನನ್ನ ಮಕ್ಕಳು ಒಂದು ವಿದ್ಯೆ ಕಲೀಲಿಕ್ರು ಸಂಸ್ಕಾರ ಕಲೀಲತ್ತೇಳಿ ನಾನು ಎಷ್ಟೋ ಟ್ರೈ ಮಾಡಿ ಬಿಟ್ಟು ಬಂದಿದ್ದೆ ಸ್ನೇಹಿತರೆ. ಆದರೂ ಕೂಡ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ಅವ್ರ ಮೇಲೆ ಕೂಡ ನನ್ನ ಮಕ್ಕಳು ಅದನ್ನು ಯೂಸ್ ಮಾಡ್ಕೋ ಇಲ್ಲ. ಯಾಕಂದರೆ ಪದೇ ನನ್ನ ಮಗಳಿಗೆ ಹುಷಾರು ತಪ್ತಾ ಇತ್ತು. ಒಂದು ತಿಂಗಳಲ್ಲಿ 2-3 ಸಲ ಹೋಗಿ ಬಂದೆ ಸ್ನೇಹಿತರೆ. ನೋಡಿರ್ಬೋದು ನೀವು. ನನಗೆ ಬೇಜಾರಾದಂಗಾಗಿ ನಾನು ಇವಾಗ ಬಿಡಿಸ್ಕೊಂಡು ಬಂದಿದ್ದೀನಿ. ಈ ವಿಡಿಯೋ ಬಂದು 15 ದಿನ ಆಗಕ್ಕೆ ಗೊತ್ತು ಸ್ನೇಹಿತರೆ. ನಾನು ಎಡಿಟಿಂಗ್ ಮಾಡಿ ಹಾಕಿದ್ದಿಲ್ಲ. ಯಾಕಂದರೆ ಮತ್ತೆ ಬಿಜಾಪುರದಲ್ಲಿ ನನ್ನ ಮಗನ ಓಡಾಟ ಸ್ಕೂಲಿಗೆ ಅಡ್ಮಿಷನ್ ಮಾಡೋದು ಅದು ಇದು ತುಂಬಾ ಬೇಜಾರಲ್ಲಿದೆ. ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ. ನನ್ನ ಮುಖ ನೋಡಿಬೇಕಾದ್ರೆ ಮಕ್ಕಳಿಗೋಸ್ಕರ ನನ್ನ ಜೀವನಾನೇ ಮುಡಿಪಿಟ್ಟಿದ್ದೀನಿ. ಕರೆ ನನ್ನ ಮಕ್ಕಳು ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಈ ವಿಷಯ ನಿಮ್ಮ ಜೊತೆ ಹೇಳಬಾರ್ದೋ ಗೊತ್ತಿಲ್ಲ. ಕರೆ ನನಗಂತೂ ತುಂಬಾ ಬೇಜಾರು ಮಾಡಿಕೊಂಡು ಇವತ್ತು ನಿಮ್ಮ ಜೊತೆ ಸತ್ಯ ಎಲ್ಲ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನನ್ನ ಮಕ್ಕಳದಾಯಿತು, ನನ್ನ ಮನೆ ಬಗ್ಗೆ, ನನ್ನ ಮಕ್ಕಳಿಗೆ ಈ ಥರ ಯಾಕಾಯಿತು ಯಾಕಿಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಯಾರೂ ಕೂಡ ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ. ಯಾಕಂದ್ರೆ ನನ್ನ ಮನೆಯಲ್ಲಿ ನಡೆದಂಥ ಘಟನೆ ಇನ್ಯಾರ ಮನೆಯಲ್ಲೂ ನಡಿಬಾರ್ದು ಅಂತಂತ ಹೇಳ್ತಾ ಇದ್ದೀನಿ ನೋಡಿರಿ. ಯಾಕಂದರೆ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಚೆನ್ನಾಗಿ ಅದಾರಂತ ನಾವು ಅನ್ಕೋಬೋದು. ಆದರೆ ನಮ್ಮ ವೈರಿಗಳು ಎಲ್ಲಿದ್ದಾರೆ ಅಂದರೆ ನಮ್ಮ ಅಕ್ಕಪಕ್ಕದ ಮನೆಯವರೇ ಇರ್ತಾರೆ. ಯಾಕಂದರೆ ನನ್ನ ಮಗನ ನಾನು ಈ ವರ್ಷಕ್ಕೆ 3 ವರ್ಷ ಆಯಿತು ಸ್ನೇಹಿತರೆ. ನನ್ನ ಮಗನಿಗೆ ಹಾಸ್ಟೆಲಲ್ಲಿ ಬಿಡ್ತಾಯಿದ್ದು. ನಾನು 4ನೇ ಕ್ಲಾಸ್ ಇದ್ದಾಗ ಒಂದು ಸಲ ಬಿಟ್ಟಿದ್ದೆ. ಆವಾಗಲೇ ಏನೋ ಮಾಡಿ ಮಾಟ ಮಂತ್ರ ಮಾಡಿದಾರಂತ ನಮ್ಮಮ್ಮ ಹೇಳ್ತಾರೆ. ಅಮ್ಮಗ ದೇವಿ ಬರ್ತಾಳೆ ಮೈ ಮೇಲ್ಗಡೆ. ಮೊನ್ನೆ ಶ್ರಾವಣದ ಹುಣ್ಣಿಮೆ ಬಂತಲ್ಲ, ರಕ್ಷಾಬಂಧನ, ಆವಾಗ ನಮ್ಮಮ್ಮಗ ಮನೆ ಒಳಗಡೆ ತಾಯಿ ಬಂದು ಹೇಳಿದ್ರು. ಅದು ಕೂಡ ಎಲ್ಲ ಮಾಡಿ ನನ್ನ ಮಗಂದೆಲ್ಲ ಮಾಡಿ ಬಿಟ್ಟು ಬಂದಿದ್ದೆ ಸ್ನೇಹಿತರೆ. ಆದರೂ ಸ್ವಲ್ಪ ತೊಂದರೆ ಐತೆ ಅಂತಲೇ ಹೇಳಿದ್ರು ಅಮ್ಮ. ಆದರೂ ಕೂಡ ನಾನೇನು ಮಾಡಿದ್ದೆ, ಹಾಕಿದ್ದೇವಲ್ಲ ಅಜ್ಜಾರ ಆಶೀರ್ವಾದದಿಂದ ಏನೂ ಆಗಂಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೂ ಕೂಡ ಅವನಿಗೆ ತೊಂದರೆನೇ ಬರ್ತಾಯಿತ್ತು. ಇಷ್ಟು ನೀಟಾಗಿ ಬರ್ತಾವೆ ಮಕ್ಕಳು, ಎಷ್ಟು ನೀಟ್ನೆಸ್ ಐತಿ ಇಲ್ಲಿ. ಆದರೆ ನನ್ನ ಮಗ ಏನೋ ಒಂದು ಭವಿಷ್ಯದಲ್ಲಿ ಮುಂದೆ ಬರ್ತಾನೋ, ನಾನು ಕಂಡಂಥ ಕನಸನ್ನ ನನಸು ಮಾಡ್ತಾವ ತಂದ್ಕೊಳ್ದು ನಮ್ಮ ಮೂಢನಂಬಿಕೆ ನೋಡಿ ಸ್ನೇಹಿತರೆ. ಅದು ದೈವ ಇಚ್ಛೆ ಆಗಿರ್ತೈತಿ. ಅವರ ಹಣೆ ಬರದಲ್ಲಿ ಏನಾಗಿರುತ್ತೆ ಅದೇ ಆಗೋದು. ಯಾಕಂದರೆ ಅದ್ರ ಮುಂದ್ಗಡೆ ನೋಡಿ, ಇವ ಸಣ್ಣ ಹುಡುಗ ಇದ್ದಾನೆ 3ನೇ ಕ್ಲಾಸು. ಇಷ್ಟು ಮಗುನ ನಾವು ಫಸ್ಟಿಗೆ ಬಿಟ್ಟು ಬಂದಂಥವ್ರು ವಾಪಸ್ ಕರ್ಕೊಂಡು ಬಂದೇ ಇಲ್ಲ ಸ್ನೇಹಿತರೆ. ಅವ್ರ ಅವ್ರ ತಾಯಿ ತೀರ್ಕೊಂಡಿದ್ದಾರೆ. 2 ವರ್ಷ ಆಯಿತು. ಈಗ 3ನೇ ಕ್ಲಾಸ್ ಇದ್ದಾರೆ ಮಗು. ಅಂಥ ಮಗು ನಿಂತೈತೆ. ಕರೆ ನನ್ನ ಮಗ ಈಗ 8th ಅದಾನ, 8ನೇ ಕ್ಲಾಸ್ ಅದಾನ. ಕರೆ ಅವನಿಗೆ ನಿಲ್ಲಕ್ಕಾಗ್ತಾ ಇಲ್ಲ ಸ್ನೇಹಿತರೆ ಅಲ್ಲಿ. ಯಾಕಂದರೆ ಎಲ್ಲವೂ ಒಂದೇ ಥರ ಇರಂಗಿಲ್ಲ ಮನುಷ್ಯನ. ಇದು ನೋಡಿ ಇಲ್ಲಿ ಅಜ್ಜಾರು ಬರಾಕತ್ತಾರೆ. ಶಿವಕುಮಾರ ಸ್ವಾಮೀಜಿಗಳು ತೀರ್ಕೊಂಡು ಬರೋಕ್ಕೆ ಈಗ ತುಮಕೂರು ಆಸ್ಥಾನಕ್ಕೆ ಇವರ ದೊಡ್ಡ ಅಜ್ಜಾರು ಅದಾರ ನೋಡ್ರಿ. ಇವ್ರದ್ದು ಆಶೀರ್ವಾದ ತಗೊಳ್ಳಿ. ನನ್ನ ದುಃಖದ ಜೊತೆ ನಿಮಗೊಂದು ಖುಷಿ ವಿಚಾರ ಕೂಡ ಹೇಳ್ತಾ ಇದ್ದೀನಿ ನೋಡಿ. ದೂರಿಂದನೇ ನಮಸ್ಕಾರ ಮಾಡ್ತಾ ಇರ್ತಾರೆ. ಇಂಥವ್ರ ಆಶೀರ್ವಾದ ನಮ್ಮ ಕಣ್ಮುಂದೆ ನನ್ನ ಮಗನಿಂದ ನಾನೇನೋ ಆಶೀರ್ವಾದ ಪಡಿತಾ ಇದ್ದೆ. ನಾವೆಲ್ಲ ನಾವೆಲ್ಲ ನೋಡೋದು ಮೊಬೈಲಲ್ಲಿ, ಟಿವಿಯಲ್ಲಿ ನೋಡ್ತೇವೆ. ನೇರವಾಗಿ ನೋಡಿದ್ದೀವಿ ಅಲ್ಲಿ. ನಾನು 3 ತಿಂಗಳ ಇದ್ದ ನನ್ನ ಮಗ. 3 ತಿಂಗಳ ಅಥವಾ 2.5 ತಿಂಗಳ ಇದ್ದ. ಅದರಲ್ಲಿ ಜಾಸ್ತಿ ಊರಿಗೆ ಬರೋದು ಹೋಗೋದನ್ನಾಗಿತ್ತು. ಮಕ್ಕಳು ನೋಡಿ ನಡೆದಾಡುವ ದೇವರಂದ್ರೆ ಎನ್ನೋದೇ ಇದಕ್ಕೋಸ್ಕರ ನೋಡಿ. ಅವ್ರು ಎಲ್ಲಿ ನಡ್ಕೊಂಡು ಹೋಗ್ತಾರಲ್ಲ ಆ ಜಾಗಕ್ಕೆ ಹೋಗಿ ನಮಸ್ಕಾರ ಮಾಡ್ತಾರೆ. ಅವರು ನಮಸ್ಕಾರ ಮಾಡ್ತಾರೆ ನೋಡ್ರಿ.
ಅಂತ ಇಂಥ ಜಾಗದಾಗ ನನ್ನ ಮಗನಿಗೆ ಇರೋಕ್ಕೆ ಇದನ್ನ ಆಗ್ತಾಯಿಲ್ಲ ಸ್ನೇಹಿತರೆ. ಏನು ಮಾಡೋದು, ಬೇಜಾರಲ್ಲಿ ಅವನನ್ನು ಕರ್ಕೊಂಡು ಬಂದು ಬಿಜಾಪುರದಾಗ ಮತ್ತೆ ಅಡ್ಮಿಷನ್ ಮಾಡಿದ್ದೇನೆ. ಅಡ್ಮಿಷನ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಸ್ನೇಹಿತರೆ. ಇಲ್ಲಿ ತರು ಮುಂದೆ ಒಂಥರ ಆಗಿ ನಾನಲ್ಲಿ ಹೆಂಗಂದ್ರೆ ಈಗ ಅಲ್ಲಿ ಗೋರ್ಮೆಂಟ ಸ್ಕೂಲ್ ರೀ, ಅದು ಅಲ್ಲಿ ನಿತ್ರ ಅಷ್ಟೇ ಬಿಟ್ಟರು ಒಟ್ಟು ಅನ್ನುವಂಥ ಪೊಸಿಷನ್ ಇರ್ತೈತೆ ರೀ. ಎಷ್ಟೋ ಮಕ್ಳು ಬರ್ತಾವೆ, ಎಷ್ಟೋ ಮಕ್ಳು ಟಿ ಸಿ ಕಿತ್ಕೊಂಡು ಹೋಗ್ತಾವೆ. ಅವ್ರೇನು ಅನ್ನಕತ್ರಿ, ಪದೇ ಪದೇ ಹುಷಾರು ತಪ್ಲಾಕತ್ತಾನೆ. ಏನು ಹತ್ರ ನಿಮ್ಮ ಮಗುನ ಇಲ್ಲಿ ಬಿಡೋಕೆ ಇಷ್ಟನೇ ಇಲ್ಲ ನಿಮ್ಗೆ, ನಿಮ್ಮದು ಟಿ ಸಿ ಕೊಡ್ತೀವಿ ಕಿತ್ಕೊಂಡು ಹೋಗ್ರಿ ಅಂತ ಅನ್ನಕತ್ರಿ. ಪದೇ ಪದೇ ಹಂಗೆ ಅನ್ನತ್ತ. ನನ್ನ ಮಗನಿಗೆ ಮುಂಚೆಯಿಂದನೂ ಸ್ವಲ್ಪ ಆರಾಮ ತಪ್ತೈತ್ರಿ. ಒಂದು ತಿಂಗಳ ಹಂಗಿದ್ದು ಮುಂದಿನ ತಿಂಗಳ ಮತ್ತೆ ಒಂಥರ ಚೇಂಜ್ ಇರ್ತಾನೆ. ಈ ಥರ ಇರುವಾಗ ನನಗನ್ನಿಸ್ತು, ಮತ್ತೆ ಈಗ ನಾನು ಬಿಟ್ಟು ಹೋದೆ. ನಾಳೆ ಅಕ್ಟೋಬರ್ ಸೂಟಿಗೆ ಬಂದಾಗ ಅಕ್ಟೋಬರ್ ಸೂಟಿಗೆ ಕೊಡೋದ್ರಾಗ ನಾನು ಚೇಂಜ್ ಮಾಡಬೇಕಂತ ಮನಸ್ಸು ಮಾಡಿದೆ ನೋಡಿ ಸ್ನೇಹಿತರೆ. ಯಾಕಂದರೆ ಏಡ್ತದ ಈಗ 1ನೇ ಸೆಮಿಸ್ಟರ್ ಪರೀಕ್ಷೆ ಮುಗಿತಂದ್ರೆ ನಾವೇನೋ ನಮ್ದು ಅವನಿಗೇನೋ ಮುಂದೆ ಯಾವುದಾದ್ರೂ ಜಾಬ್ ಆಗಲಿ ಏನಾದರೂ ಅವ್ನಿಗೆ ಕಾಗದ ಪತ್ರ ಬೇಕಾದ್ರೆ 8th ಸ್ಟ್ಯಾಂಡರ್ಡ್ ಎಲ್ಲಿ ಕಲ್ತಾನಂತ, ಇಲ್ಲಿ ತುಮಕೂರೊಳಗೆ ಕಲ್ತಾನಂತೇಳಿ ಅಲ್ಲಿದು ಉಳಿತೈತೆ ಅಂತೇಳಿ ಎಕ್ಸಾಮ್ ಬರೀಕಿಂತ ಮುಂಚೆನೇ ಅವನನ್ನು ಕರ್ಕೊಂಡು ಬಂದುಬಿಟ್ಟೆ ನೋಡಿ ಸ್ನೇಹಿತರೆ. ಬಂದೀವಿ ಇವಾಗ ರೈಲ್ವೆ ಸ್ಟೇಷನ್ದಾಗ. ನೋಡಿರಿ ಎಷ್ಟು ಖುಷಿಯಾಗಿದ್ದಾನೆ ಅವನು. ಕರ್ಕೊಂಬರೋ ಮುಂದೆ ಖುಷಿ ಆಗಾಕತ್ತೈತ್ರಿ ಅವನಿಗೆ. ಯಾಕಂದ್ರೆ ನನ್ನ ಮನಸ್ಸಿನಾಗ ಒಂಥರ ದುಃಖ ಐತ್ಕರೆ. ಯಾಕಂದ್ರೆ ಊರಲ್ಲಿ ಆಡ್ಕೊಳ್ಳೋರ ಮುಂದೆ ನನ್ನ ಮಗನ ಬಾಯಿಗೆ ಓದಿ ಸಿಕ್ಸ್ದಂಗೆ ಆತಲ್ಲ. ನನ್ನ ಜೀವನ ಮತ್ತೆ ಅಲ್ಲಿಗೆ ಬರ್ತಲ್ಲ. ಎಷ್ಟೋ ದೂರ ಹಾಕಿ ಬಂದಿದ್ರು, ಮತ್ತೆ ಬಿಡಿಸ್ಕೊಂಡು ಬಂದ್ರಲ್ಲ ಈ ಥರ ಮಾತಾಡ್ಕೋತಾರ ಅನ್ನೋದು ಒಂಥರ ಬೇಜಾರಿದ್ರೆ ಮಗನಿಗೆ ಖುಷಿ ಆಗ್ಲತ್ತದಿಲ್ಲ. ಅವನ ಜೊತೆ ನನ್ನ ಖುಷಿನೂ ಹಂಚ್ಕೋಬೇಕು ಅನ್ನೋದು ನೋಡ್ರಿ. ಆ ಥರ ಅಲ್ಲಿದ್ದ ವಯಸ್ಸು ನಾನು ತೆಗ್ದಿದ್ದೇನೆ ಸ್ನೇಹಿತರೆ ಅವ್ನು ಮಾತಾಡೋದು. ಯಾಕಂದರೆ ಟ್ರೈನ್ ಬರ್ತಾಯಿತ್ತು, ಸೈಡಲ್ಲಿ ಟ್ರೈನ್ ಬರ್ತಾಯಿತ್ತು. ನಮ್ಮ ಅಕ್ಕನ ಮಗ ಏನಂತ ಇದ್ದ, ಅವರಿಬ್ಬರು ಅವ್ರಿಗೆ ಬೈತಾ ಇದ್ದೇನೆ ನಾನು, ನಿಮಗೋಸ್ಕರನೇ ಇದು ಲಾಸ್ಟ್, ನಾನು ಅಲ್ಲಿ ಅಷ್ಟು ದೂರಿಂದ ಬಂದಿದ್ದೀವಲ್ಲ ಈ ಥರ ಎಲ್ಲ ಹೇಳ್ತಾ ಇದ್ದೆ. ಅವ್ರೇನು ಅಂತ ಇದ್ರು ಅಂದ್ರೆ, ನೀವು ಎಲ್ಲಿ ಹಚ್ರಿ ಸ್ಕೂಲಿಗೆ ಅನ್ನೋ ಅಂಥ ಪೊಸಿಷನ್ದಾಗ ಫೋನಲ್ಲಿ ಹೇಳೋರು. ನಾವು ಕರ್ಕೊಂಬರ್ತಾ ಇದ್ದ ಅಂತ ಏನನ್ನತ್ತಂದ್ರೆ ನನ್ನ ಮಗ, ಮತ್ತು ನಾನು ಊರಲ್ಲಿ ಸ್ಕೂಲಿಗೆ ಹೋಗ್ತೀನಿ ಅಂತ ಅನ್ನಕತ್ರೆ ನಾನು ಅಂದೆ, ನಮ್ಮಲ್ಲಿ ಸ್ಕೂಲ್ ಇಲ್ಲ ಸ್ನೇಹಿತರೆ, 5ನೇ ಕ್ಲಾಸ್ ಮಟ್ಟ ಮಾತ್ರ ಐತಿ. ಮುಂದೆ 7ನೇ ಹಿಡ್ಕೊಂಡು ಬೇರೆ ಊರಿಗೆ ಹೋಗಬೇಕು. ಮತ್ತು ಈಗ 9th ಅದು ಹೋಗ್ಬೇಕಾದ್ರೆ ಒಂದು 7-8 ಕಿಲೋಮೀಟ್ರ್ ದೂರ ನಡ್ಕೊತ ಹೋಗಬೇಕು. ಬಸ್ಸಿನ ಅನುಕೂಲ ಇಲ್ಲ ಹಳ್ಳ್ಯಾಗ. ಅದಕ್ಕೋಸ್ಕರ ನನ್ನ ಮಗ ಒಂದೇನೋ ಕಲೀಲಿ ಅಂತೇಳಿ ಅಂತಲ್ಲಿ ಬಿಟ್ಟು ಬಂದಿದ್ದೆ. ಅವ್ನ ಶಾಲೆ ಮುಗಿವರೆಗೂ ಬಿಟ್ಟು ಬಂದು, ಅದು ಕೂಡ ನನ್ನ ಹಣೆ ಬರದಲ್ಲಿಲ್ಲ ಸ್ನೇಹಿತರೆ. ನಾನು ಹೈರಾಣಾಗಿ ಹೋಗ್ಬೇಕಿನ್ನ ನನ್ನ ಜೀವನ ಎಲ್ಲಿಗೆ ಐತಿನೋ, ಇನ್ನೂ ಎಲ್ಲಿ ತನಕ ಮುಟ್ತೈತೋ ಗೊತ್ತಿಲ್ಲ. ಮಕ್ಕಳಿಗೋಸ್ಕರ ಇಷ್ಟು ಕಷ್ಟಪಡ್ತಾಯಿದ್ದೀನಿ ಸ್ನೇಹಿತರೆ. ನನ್ನಂಥ ಕಷ್ಟ ಯಾವ ತಂದೆ ತಾಯಿಗೂ ಬರಬಾರ್ದು. ನಾನು ಇಡೀ ಮಟ್ಟ ಒಂದಾಯಿತು, ಅಲ್ಲಿ ಬಿಟ್ಟು ಬಂದಿಂದ ಇನ್ನೊಂಥರ ನನಗೆ ಮನುಷ್ಯಾಗ ಇದು ಆಯಿತು. ಅದು ಏನು ಹೇಳ್ಕೊಬಾರ್ದು. ನನಗೆ ತುಂಬಾ ದುಃಖ ಬರ್ತೈತಿ ಅದನ್ನು ನೆನೆಸ್ಕೊಂಡ್ರೆ. ಎಲ್ಲ ಮನೆ ಒಳಗಡೆ ಪರಿಸ್ಥಿತಿ, ಹಾಗೆ ನಮ್ಮ ನನ್ನ ತಮ್ಮ ಮಾತಾಡೋದು ಇಷ್ಟೆಲ್ಲ ಕಲಿಸ್ತಿರಲ್ಲ, ನೀವೇನು ನೌಕರಿ ಹೇಳಿಸ್ತೀರೇನೋ ಅಂತೇಳಿ ನಮ್ಮ ತಂದೆ ತಾಯಿ ಕೂಡ ಆಡ್ಕೋತಾರೆ ಸ್ನೇಹಿತರೆ. ಏನು ಮಾಡೋದು. ನನಗೇನು ಒಂದು ಬೇಜಾರು ಅಂದ್ರೆ ರೀ, ಇಷ್ಟೆಲ್ಲ ಮಂದಿ ನನಗೆ ಪ್ರೆಷರ್ ಮಾಡತ್ತಾರಲ್ಲ. ಮುಂದೆ ನಾನೇನಂದಿದ್ದೆ ಅವ್ರಿಗೆ, ನಾನೇನಂತೇನಂದ್ರೆ, ಅವ್ರು ನೌಕರಿ ಹತ್ತಲಿ ಬಿಡಲಿ, ನನ್ನ ಕಲಿಸೋ ಕರ್ತವ್ಯ ಐತಿ. ನಾನಂತರೂ ಕಲ್ತಿಲ್ಲ. ನನ್ನ ಮಕ್ಕಳಾದರೂ ನನಗೆ ಎಷ್ಟೋ ಕಷ್ಟ ಬರಲಿ, ಇವತ್ತು ಸಾಲ ಮುಂದಾದರೂ ತೀರಿಸ್ಬೋದು. ಆದರೆ ಈ ಟೈಮಿಂಗ ಸಿಗಂಗಿಲ್ಲ ಅನ್ನೋದು ಅವ್ರಿಗೆ ಎಷ್ಟೋ ಅಂದರೂ ಕೂಡ ಮನುಷ್ಯರು ಆಡ್ಕೊಳ್ಳೋದು ಮಾತ್ರ ಬಿಡೋಂಗಿಲ್ಲ ಸ್ನೇಹಿತರೆ. ಆಡ್ಕೊಳ್ಳೋದು ಮಾತ್ರ ಬಿಡೋಂಗಿಲ್ಲ. ಯಾಕೇನೋ ಸಮಾಜದ ರೂಢಿನೇ ಇದ್ದಂಗೆ ಐತೆ ಅದು. ಒಂದು ಏನು ಹೇಳೋಕ್ಕೆ ಅವ್ರಿಗೆ ಏನು ಹೇಳೋಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ. ನಾನೇನಂತೀನಂದ್ರೆ, ಅವರು ನೌಕರಿ ಹತ್ತಲಿ ಸಕ್ಕರೆ ಬಿಡಲಿ, ನನ್ನ ಕರ್ತವ್ಯ ಇದೆ. ನನ್ನ ತಾಯಿಯಾಗಿ ನಾನು ಅವ್ರನ್ನ ನನ್ನ ಋಣ ತೀರಿಸಬೇಕು. ನನ್ನ ಶಿಕ್ಷಣ ಅವ್ರಿಗೆ ಕೊಡಬೇಕು. ನಾನೀಗ ನಾನು ಬಿಟ್ಟನೆ ಅಂದರೆ ಅವ್ರ ಮಕ್ಕಳು ತೀರಾ ಇದು ಆಗಿಬಿಡ್ತಾವೆ ಸ್ನೇಹಿತರೆ. ಏನು ಮಾಡೋದು. ಅದಕ್ಕೆ ಯಾವ ತಂದೆ ತಾಯಿನೂ ಮಕ್ಕಳಿಗೆ ಕೆಟ್ಟದಾಗಲಿ ಅಂತ ಯಾರೂ ಅನ್ನಂಗಿಲ್ಲ. ಹಾಗೆ ಅವ್ರ ಕಷ್ಟ ಆದ್ರೂ ಮೀರಿ ಮಕ್ಕಳಿಗೆ ಸುಖ ಸಿಗಲಿ ಅನ್ನೋದು ಭಾವಿಸ್ತಾರೆ ಹೊರತು, ನಮಗೆ ಕಷ್ಟ ಇದೆ ಅಂದರೆ ನಮ್ಮ ಮಕ್ಕಳನ್ನು ಅದೇ ಕಷ್ಟದಲ್ಲಿ ಬೆಳೀಲಿ ಅನ್ನೋದು ಯಾರ್ದು ಇರೋಂಗಿಲ್ಲ. ನಾವು ಅರ್ಧ ರೊಟ್ಟಿ ತಿಂದರೂ ಮೀರಿ ನಮ್ಮ ಮಕ್ಕಳಿಗೆ ಪೂರ್ತಿ ರೊಟ್ಟಿ ತಿನ್ನಿಸಿ ಅವ್ರನ್ನ ಬೆಳೆಸ್ಬೇಕು ಅನ್ನೋವಂಥ ಭಾವನೆಯಲ್ಲಿ ನಾನಿದ್ದೀನಿ. ಎಲ್ಲರೂ ತಾಯಿ ತಂದೆಗೂ ಕೂಡ ಅದೇ ಕಷ್ಟನ ಪಡ್ತಿರ್ತಾರೆ. ಆದರೆ ನಾನೊಂದು ಸ್ವಲ್ಪ ಜಾಸ್ತಿ ಅನ್ಬೋದು. ಯಾಕಂದರೆ ಜನ ಆಡ್ಕೋರ ಮುಂದೆ ನಂದು ಜಾಸ್ತಿ ತೋರಿಸ್ದಂಗೆ ಆಗಕತ್ತೈತೆ ನೋಡಿ ಸ್ನೇಹಿತರೆ. ಯಾಕಂದ್ರೆ ಈಗ ನಮ್ಮ ಹಳ್ಳಿ ಒಳಗಡೆ ಹೆಂಗಂದ್ರೆ ರೀ, ಅವರಿಗೆಲ್ಲ ಹೊಲಗಳು ಇರ್ತಾವೆ. ಶಾಲೆ ಕಲ್ತರು ಅಷ್ಟೇ ಬಿಟ್ಟರು ಒಟ್ಟು ಅವ್ರನ್ನ ಹೊಲ್ದಾಗ ಕೆಲಸ ಮಾಡ್ರೆ ಸಾಕಂತಾರೆ. ನಮ್ಮದು ಹೊಲನೂ ಇಲ್ಲ, ಈ ಕಡೆ ಉದ್ಯೋಗನೂ ಜಾಸ್ತಿ ಇಲ್ಲ. ನಾನು ಏನು ಕೆಲಸಕ್ಕೆ ಹಚ್ಬೇಕು ಅವ್ರನ್ನ? ಮತ್ತು ನನ್ನ ಥರನೇ ಅವ್ರ ಕೆಲಸ ಇದು ಆಗಬಾರ್ದಲ್ಲ
ಅಡಾನಿ ಆಗ್ತಾವಲ್ಲ ಮಕ್ಕಳು, ಉಡಾಳಾಗ್ತಾವಲ್ಲ, ಇಲ್ಲಿ ಊರಾಗಿನೋ ಮಕ್ಕಳ ಜೊತೆ ಕೂಡಿ ಅವರೆಲ್ಲ ಹೊಲ ಮನೆ ಕೆಲಸ ಮಾಡ್ಕೋತು, ಟ್ಯಾಕ್ಟ್ರ್ ಹೊಡ್ಕೋತ ಅದು ಹೊಡ್ಕೋತ ಇದು ಹೊಡ್ಕೋತಿರ್ತಾರೋ. ನನ್ನ ಮಕ್ಳಿಗೆ ಏನು ಕಲಿಸ್ಲಿ, ನಂದು ಹೊಲನೂ ಇಲ್ಲ ಏನು, ಬೇರೆದವ್ರ ಹೊಲದಾಗನ ನನ್ನ ಮಕ್ಕಳು ಮತ್ತೆ ಕೆಲಸ ಮಾಡಕ್ಕೆ ಕಳಿಸ್ಬೇಕಲ್ಲ ಅಂದ್ಕೊಂಡು ಅವ್ರಿಗೋಸ್ಕರ ಸ್ಕೂಲ್ ಕಲಿತಂದ್ರೆ ನಾಳೆ ಒಂದು 10th ಆದರೂ ಮುಗಿಸಿ ಪಾಸ್ ಮಾಡ್ರಪ್ಪ ಅಂತಂತ ನಾನು ಎಲ್ಲ ದೇವ್ರಿಗೆ ಬೇಡ್ಕೊಂಡ್ರು ಕೂಡ ನನ್ನ ಮಗನಿಗೆ ಏನಾಗೈತೆ ಅಂದ್ರೆ ಸ್ನೇಹಿತರೆ, ಮುಂದಿನ ವಿಡಿಯೋದಾಗ ಹೇಳ್ತೀನಿ ಅವನಿಗೆ ಏನಾಗಿತ್ತು ಏನಿಲ್ಲ ಅನ್ನೋದು. ಇವತ್ತಿನ ವಿಡಿಯೋ ಹೆಂಗೆ ಅನಿಸಿತ್ತು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮಂಥವ್ರ ಕಷ್ಟ ಯಾವ ತಂದೆ ತಾಯಿಗೂ ಬರೋಕ್ಕೆ ಹೋಗಬಾರ್ದು. ಮಕ್ಕಳು ಹೇಳಿದ ಮಾತನ್ನು ಕೇಳದೆ ಇದ್ದಾಗ ಏನೋ ಒಂಥರ ಜನ ಮಾತಾಡ್ತಾರೆ, ಅವ್ರಿಗೆ ಏನು ಕಷ್ಟ ಆಗಿರ್ತೈತಿ, ಮಕ್ಕಳು ಯಾಕೆ ಮಾತಾಡ್ತಾವೆ ಅನ್ನೋದು ಮಾತಾಡ್ತಾವೆ ಅನ್ನೋದು ಅವ್ರು ಅರ್ಥ ಮಾಡ್ಕೊಳಂಗಿಲ್ಲ. ನಮ್ಮ ಮಕ್ಕಳಿಗೆ ನಾವೇನೋ ಒಂದು ಕಾಳಜಿ ಪ್ರೀತಿ ತೋರ್ಸಕತ್ತರೂ ಕೂಡ ಅವ್ರಿಗೆ ಏನೋ ಇವರು ಓವರ್ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಯಾರಿಗಿಲ್ಲದ ಮಕ್ಕಳು ಇವ್ರಿಗೆ ಅದಾರಲ್ಲ, ಯಾರು ಕಲಿಸ್ಲಾರ್ದು ಇವ್ರು ಕಲ್ಸಾಕತ್ತಾರಲ್ಲ, ಈ ಥರ ಮಾತಾಡ್ತಾರೆ. ಯಾಕಂದರೆ ನನಗೆ ಗೊತ್ತೈತಿ ನನ್ನ ಮಕ್ಕಳು ಹೆಂಗೆ ಅದಾರ, ನಾ ಎಷ್ಟು ಕಷ್ಟದಲ್ಲಿ ಅವ್ರನ್ನ ಬೆಳೆಸಿನು, ನನ್ನ ಕಷ್ಟ ಅವ್ರಿಗೆ ಮತ್ತು ನಾಳೆ ನನ್ನ ಮಕ್ಕಳಿಗೆ ಬರಬಾರ್ದನ್ನೋ ಅಂಥ ಭಾವನೆಯಲ್ಲೇ ನನ್ನ ಮುಂದೆ ಏನೋ ಒಂದು ಮಾಡಲಿ, ಅವರು ತಮ್ಮ ಕಾಲ ಮ್ಯಾಗ ತಾವು ನಿಂತ್ಕೊಳ್ಳೈತೆ ನಾ ಕಲಿಸ್ತಿರುವಾಗ ಈ ಥರ ಜನ ಆಡ್ಕೊಳ್ಳೋರ ಮುಂದೆ ನಾನು ಆಡ್ಕೊಳ್ಳೋರ ಬಾಯಿಗಂತೂ ನಾನು ಹೋಗಂಗಿಲ್ಲ ಸ್ನೇಹಿತರೆ. ಈಗ 15 ದಿನ ಆಯಿತು ನಾನು ಇಡೀ ಮನೆ ಬಿಟ್ಟು ನನ್ನ ಮಕ್ಕಳಿಗೋಸ್ಕರ ಟೆನ್ಷನ್ ತೊಗೊಂಡು ಅವ್ರನ್ನ ಎಲ್ಲಿ ಅಡ್ಮಿಷನ್ ಮಾಡಬೇಕು ಅಲ್ಲಿ ಕಿತ್ಕೊಂಬರೋ ಮಟ್ಟ ಒಂದಾಯಿತು ಸ್ನೇಹಿತರೆ. ಕಿತ್ಕೊಂಡ್ಬಂದ ಯಾವ ಸ್ಕೂಲ್ನಾಗೂ ಅಡ್ಮಿಷನ್ ತೊಗೋತಾ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರನೇ ಯಾರೂ ನನ್ನ ಥರ ಆಗಕ್ಕೆ ಹೋಗ್ಬೇಡ್ರಿ, ಮೂರ್ಖರಾಗಿಬಿಟ್ಟೆ ನಾನು ಅಲ್ಲಿ ಕಿತ್ಕೊಂಡ್ಬಂದು ಇನ್ನು ಅಲ್ಲೇ ಸ್ಕೂಲ್ ಟಿ ಸಿ ಇಟ್ಟು ಮತ್ತು ನಾನು ಹಾಗೆ ಬಂದು ಅಡ್ಮಿಷನ್ ಎಲ್ಲಾದರೂ ಸ್ಕೂಲಿಗೆ ರೊಕ್ಕ ಕೊಟ್ಟು ಹಚ್ಚಿದ್ರೆ ನಡೀತಿತ್ತು ಸ್ನೇಹಿತರೆ. ಯಾವುದೇ ಗೋರ್ಮೆಂಟ್ ಸ್ಕೂಲಲ್ಲಿ ಹೋದ್ರೂ ಮೀರಿ ಅಡ್ಮಿಷನ್ ತೊಗೋತಾ ಇಲ್ಲ, ಮತ್ತು ಪ್ರೈವೇಟ್ ಸ್ಕೂಲಲ್ಲಿ ಹೋದ್ರೂ ಮೀರಿ ಜಾಸ್ತಿ ಅಮೌಂಟ್ ಕೇಳ್ತಾರೆ ಹೊತ್ತು ಕಡಿಮೆ ಅಮೌಂಟ್ ಮಾಡಿ ಎಲ್ಲಿ ತೊಗೊಳಂಗಿಲ್ಲ ಸ್ನೇಹಿತರೆ. ಈಗ ನಂದು 4 ತಿಂಗಳ ಕಂಪ್ಲೀಟ್ ಆಗಿದೆ ಸ್ಕೂಲಲ್ಲಿ ಅಲ್ಕರೆ ಅವರು ಕಡಿಮೆ ತೊಗೊಳಂಗಿಲ್ಲ ಅಮೌಂಟ್. ಯಾಕಂದ್ರೆ ಅವ್ರು 1 ವರ್ಷದ ಫೀಸ್ನ ತೊಗೋತಾರೆ. ಈಗ ಅಮೌಂಟ್ ಕಡಿಮೆ ಮಾಡ್ಕೋರಿ ಅಂದರೂ ಕಡಿಮೆ ಮಾಡ್ಕೊಳಂಗಿಲ್ಲ, ನೋಟ್ಸ್ ಕೊಡೋಂಗಿಲ್ಲ, ಬಟ್ಟೆ ಕೊಡೋಂಗಿಲ್ಲ, ಏನೂ ಇಲ್ಲ ಅಂದ್ರೆ ಬರೀ ಕಲಿಯೋದು ಮಾತ್ರ ಅಷ್ಟು ಕೊಡ್ತಾರಂದ್ರೂ ಮೀರಿ ಅಮೌಂಟ್ 1 ವರ್ಷದ್ದು ಅಮೌಂಟ್ ತುಂಬಬೇಕಂತಾರೆ. ಮತ್ತು ಹೆಂಗಂದ್ರೆ ರೀ ಅಮೌಂಟ್ ನಾವು ಫಸ್ಟಿಗೇನ ಸ್ಟಾರ್ಟಿಗೇನ ಹಚ್ಚಿದ್ದೀವಿ ಅಂದ್ರೆ ಸ್ಕೂಲಿಗೆ ಅವಾಗಿನ ಕಡಿಮೆ ಮಾಡ್ತಿದ್ರು, ಮತ್ತು ಮುಂದೆ ಕಟ್ಟಕತ್ರಿ ಅಂತ ಹಂಗೆ. ಈಗೇನಿಲ್ಲ ಸ್ನೇಹಿತರೆ, ಅಷ್ಟು ಕಟ್ರಿ ಅಂತ ಪ್ರೆಷರ್ ಮಾಡ್ತಾರೆ. ಯಾರು ಕೂಡ ನನ್ನ ಥರ ನಡ್ಬರ್ಕ ಟಿ ಸಿ ಕಿತ್ಕೊಂಡು ಬರೋಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ಹೇಳೋದು ನೋಡಿರಿ.